ವೆರಿ ಗುಡ್ ಮಾರ್ನಿಂಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಎಲ್ಲರಿಗೂ 2ನೇ ಆಷಾಢ ಶುಕ್ರವಾರದ ಶುಭೋದಯಗಳು. ಸೊ ಈ 2ನೇ ಆಷಾಢ ಶುಕ್ರವಾರದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಋತ್ವಿಕ್ ಆ್ಯಕ್ಚುಲಿ ಮಲಗಿದ್ದಾನೆ. ಸೊ ಅವನು ಇದ್ನಾ ಇಲ್ವಾ ಅಂತ ನೋಡ್ತಾ ಇದ್ದೆ ನಾನು. ಇವತ್ತು ನಾನು ಫಸ್ಟ್ ಆಷಾಢದಲ್ಲೇ ಶೇರ್ ಮಾಡಿದ್ದೀನಿ. ಸೊ ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತ. ಇವತ್ತು ಅಷ್ಟೇ, ಇವತ್ತು ಸೆಕೆಂಡ್ 2ನೇ ಆಷಾಢದ ಶುಕ್ರವಾರ. ಇವತ್ತು ಅಷ್ಟೇ ಮನೇಲಂತೂ ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮುಗಿದು, ಸೊ ಇವತ್ತು ಕೂಡ ಮನೆಯಲ್ಲಿ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಿ ಅಂಗಡಿಗೆ ಹೋಗಿ ಅಂಗಡಿಲಿ ಇಷ್ಟೊತ್ತಿದ್ದು ಬಂದು, ಇವತ್ತು ಆ್ಯಕ್ಚುಲಿ ಅಮ್ಮ ಮನೆ ಕೆಲಸ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾರೋ ಬಂದಿದ್ರು, ಹಾಗಾಗಿ ಅಲ್ಲಿ ಹೋಗಿದ್ದಾರೆ ಅಮ್ಮ. ನಾನು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದಿದ್ದೀನಿ. ಯಾಕೆಂದರೆ ಋತ್ವಿಕ್ ಮನೇಲಿ ಮಲಗಿಸಿದ್ದಾನೆ. ಅಂಗಡಿಲೇ ತುಂಬ ಸೊಳ್ಳೆ ಇರುತ್ತಲ್ಲ, ಸೊ ಹಾಗಾಗಿ ಅಲ್ಲಿ ಮಲಗಿಸ್ಲಿಲ್ಲ ನಾನು, ಬೇಡ ಅಂತ ಹೇಳಿ. ಈಗ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ಕೊಂಬಿಡೋಣ ಅಂತ. ಅದಕ್ಕೂ ಮುಂಚೆ ಇನ್ನೊಂದು ಹೇಳ್ತೀನಿ. ಸೊ ನಾನು ಏರ್ ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ. ಅದು ಹೆಂಗೆ ಏರ್ ಬೆಳೀತಾ ಇದೆ ಅಂತ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಸೊ ನಾನು ಈಗ ಆಲ್ರೆಡಿ ನಿನ್ನೆ ಹೇರ್ ಕಟ್ ಮಾಡಿದ್ದೀನಿ. ಇವತ್ತು ಶುಕ್ರವಾರ ಅಲ್ವಾ, ಸೊ ನೆನ್ನೆನೇ ಕಟ್ ಮಾಡಿದ್ದೀನಿ. ತುಂಬ ಉದ್ದ ಇತ್ತು ನನ್ನ ಹೇರು, ಸೊ ಬೇಡ ಅಂತ ಹೇಳಿ ಕಟ್ ಮಾಡಿದ್ದೀನಿ. ಸೊ ನೋಡಿ, ಹೇರ್ ಕಟ್ ಮಾಡಿಸಿದ್ದೀನಿ, ನೀವು ನೋಡ್ತಿರ್ಬೋದು. ನೋಡಿ, ಹತ್ತಿರದಿಂದಲೇ ತೋರಿಸ್ತೀನಿ. ನಿನ್ನೆ ಕಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಥರ್ಸ್ಡೇ, ಇವತ್ತು ಫ್ರೈಡೇ ಅಲ್ವಾ, ಸೊ ಹಾಗಾಗಿ ನಿನ್ನೆನೇ ಕಟ್ ಮಾಡಿಬಿಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಉದ್ದ ಇತ್ತು, ನೋಡ್ತಿರ್ಬೋದು ನೀವು. ನನಗೆ ಅದು ಎಣಿಯೋಕ್ಕೂ ಆಗಲ್ಲ, ಟೈಮ್ ಇರಲ್ಲ ಅಂತ ಹೇಳಿ ಕಟ್ ಮಾಡಿಬಿಟ್ಟಿದ್ದೀನಿ. ಈಗ ಮತ್ತೆ ಹಾಕ್ತಾನೆ ಬೆಳೆಯುತ್ತೆ ನನಗೆ ಬೇಗ, ಅಂದರೆ ಬೇಗ ಬೆಳೆದು ಬಿಡುತ್ತೆ. ಒಂದು 2 ಮಂತ್ಸ್ ಇಲ್ಲ 1 ಮಂತ್ ಒಳಗಡೆ ಹೇರ್ ಗ್ರೋತ್ ಆಗಿಬಿಡುತ್ತೆ ತುಂಬ. ಅದಕ್ಕೆ ಕಟ್ ಮಾಡಿಬಿಟ್ಟಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಸೆಕೆಂಡ್ ಶುಕ್ರವಾರ ಇವತ್ತು ಏನು ಮಾಡಿದ್ರೆ ಒಳ್ಳೆಯದು ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಆ್ಯಕ್ಚುಲಿ ಮನೇಲಿ ನಾವು ಏನು ಪೂಜೆ ಮಾಡ್ತೀವೋ, ಸೊ ಅದ್ರ ತಕ್ಕನಂಗೆ ಪ್ರತಿಫಲ ನಮಗೂ ಸಿಗಬೇಕು ಅಂದರೆ ನಾವು ಒಂದಷ್ಟು ಒಳ್ಳೆಯದು ಮಾಡಬೇಕಲ್ವ. ಸೊ ಯಾವಾಗಲೂ ನಮ್ಮ ಕೈಯಲ್ಲಿ ಒಳ್ಳೆಯದೇ ಆಗುತ್ತೆ ಅಂತ ಏನಿಲ್ಲ. ಸೊ ಕೆಲವೊಮ್ಮೆ ಅದು ಕೆಟ್ಟದ್ದು ಕೂಡ ಆಗುತ್ತೆ. ಇವತ್ತು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಇವತ್ತು ಆ್ಯಕ್ಚುಲಿ ಆಷಾಢ ಶುಕ್ರವಾರದ 2ನೇ ವಾರ. ಒಂದು ನಿಮಿಷ. ಸೊ ಇವತ್ತು ಆ್ಯಕ್ಚುಲಿ ಒಂದಷ್ಟು ಹಣ್ಣುಗಳನ್ನ ನಾನು ಬೇರೆಯವ್ರಿಗೆ ಕೊಟ್ಟಿದ್ದೀನಿ. ಹಣ್ಣು ಕೊಡೋದ್ರಿಂದ ಏನು ಯೂಸಪ್ಪ ಅಂತ ನೀವು ಅಂದ್ಕೊಬೋದು. ಅದು ಏನು ಯೂಸು, ಸಿಹಿ ಕೊಟ್ಟರೆ ಏನು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಗೈಸ್. ಸೊ ನೋಡ್ಬೋದು ಇವತ್ತಿನ ಫ್ರೂಟ್ಸ್ ನಾನು ಏನು ಕೊಡ್ತಾಯಿದ್ದೀನಿ ಅಂತ. ಸೊ ಇದು ಪಪ್ಪಾಯಿ ಆ್ಯಕ್ಚುಲಿ. ಸೊ ನಮ್ಮ ಮನೇಲಿ ಇದ್ದಿದ್ದು ಒಂದು ಪಪ್ಪಾಯಿ. ಸೊ ಒಂದು ಪಪ್ಪಾಯಿಲಿ ಇಲ್ಲಿ ಇಟ್ಟಿದ್ದೀನಿ, ನೀವು ನೋಡ್ಬೋದು. ಅರ್ಧ ಅಂದರೆ ಬೆಳಗ್ಗೆ ಕಟ್ ಮಾಡಿ ಇಟ್ಟಿದ್ದೆ ಪೂಜೆಗೆ, ಇದಿನ್ನು ಅರ್ಧ ಇದೆ. ಇನ್ನು ಅರ್ಧ ಏನಾದರೂ ಗಲೀಜಾಗುತ್ತಲ್ಲ ಅಂಥೇಳಿ ಈ ಥರ ಕ್ಯಾಪ್ ಹಾಕಿಟ್ಟಿದ್ದೀನಿ. ಸೊ ಇದರಿಂದ ಏನು ಯೂಸು ಅಂತ ಹೇಳಿದ್ರೆ ಗೈಸ್, ಒಂದೊಂದು ಶುಕ್ರವಾರನೂ ಒಂದೊಂದು ಮಾಡ್ಕೊಂಡು ಬರ್ತೀನಿ ನಾನು. ಸ್ಪೆಷಲಿ ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಏನಪ್ಪ ಅಂತ ಹೇಳಿದ್ರೆ, ಲಾಸ್ಟ್ ವೀಕು ಬರೀ ನಿಂಬೆಹಣ್ಣಿನ ದೀಪ ಹಚ್ಚಿ ನನ್ನ ಕೈಯಲ್ಲಾಗಿದ್ದ ದಾನ, ಅಂದರೆ ಒಂದು 2-3 ಜನಕ್ಕೆ ಬಡವರಾಗಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಏನಾದರೂ ದಾನ ಮಾಡೋದಾಗಿರ್ಬೋದು ಮಾಡಿದ್ದೀನಿ. ಈ ವಾರ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಈ ವಾರ ನಾನು ಹಣ್ಣಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ತೊಗೊಂಡೋಗಿ ಸಿಹಿ, ಫಸ್ಟ್ ಇದು ಹಣ್ಣು ಸಿಹಿನೇ, ಇದು ನೈವೇದ್ಯಕ್ಕೆ ಸ್ವಲ್ಪ ಪೂಜೆಗೆ ಇಟ್ಟಿದ್ದೀನಿ. ಹಾಗೆ ಇವತ್ತು ನೈವೇದ್ಯನೂ ಕೂಡ ಏನಾದರೂ ಮಾಡಿಕೊಡ್ಬೋದು ದೇವಸ್ಥಾನಕ್ಕೆ, ಅಂದರೆ ಈಗ ಭಕ್ತಾದಿಗಳು ಕೊಡ್ಬೋದು. ಆದರೆ ನೈವೇದ್ಯ ಮಾಡೋದನ್ನು ಕೂಡ ಯಾವ್ದು ಮಾಡಬೇಕು ಗೊತ್ತಾ? ಸೊ ಮೊಸರನ್ನ ಆಗಿರ್ಬೋದು, ಅಥವಾ ಚಿತ್ರಾನ್ನ ಆಗಿರ್ಬೋದು, ಅಥವಾ ಸಿಹಿ ಪೊಂಗಲ್, ಇವು 3 ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಪ್ಪ ಈ 3ಅನ್ನೇ ಸಜೆಸ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಸೊ ಗೈಸ್, ಆ್ಯಕ್ಚುಲಿ ಮೊಸರನ್ನದೊಂದು ಸಂಕೇತ ಇದೆ, ಚಿತ್ರಾನ್ನದ್ದೇ ಒಂದು ಸಂಕೇತ ಇದೆ, ಹಾಗೆ ಪುಳಿಯೋಗರೆ ಕೂಡ ಕೊಡ್ಬೋದು. ಯಾಕೆ ಅಂತ ನನಗೆ ಹೇಳ್ತೀನಿ. ಮೊಸರನ್ನ ಬಂದು ಮನೆ ಯಾವಾಗಲೂ ತಣ್ಣಗಿರುತ್ತೆ ಅನ್ನೋದೊಂದು ಅರ್ಥ. ಮೊಸರನ್ನ ಕೊಡೋದು ಅದೇ ಉದ್ದೇಶದಿಂದ. ಆಲ್ಮೋಸ್ಟ್ ನೀವು ದೇವಸ್ಥಾನಕ್ಕೆ ಹೋದಾಗೆಲ್ಲ, ಈಗ ನಾನ್ ವೆಜ್ ದೇವಸ್ಥಾನಕ್ಕೆ ಹೋಗ್ತೀವಿ, ಮರಿ ಕಡಿತೀವಿ, ಆ ಥರ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಫಸ್ಟ್ ಕೊಡೋದೇ ಅವರು ಪೂಜೆ ಮಾಡಿ. ಕೆಲವೊಂದು ಕಡೆ ಬರೀ ಮೊಸರು ಹಾಕ್ಬಿಟ್ಟು, ಅನ್ನ ಹಾಕ್ಬಿಟ್ಟು ಈ ಥರ ಕೈಯಲ್ಲೇ ಒಂದು ತುತ್ತು ಥರ ಹಿಂಗೆ ಎತ್ಕೊಡ್ತಾರೆ. ಇನ್ನು ಕೆಲವರು ನಾರ್ಮಲಾಗಿ ಮೊಸರನ್ನ ಮನೇಲಿ ಹೆಂಗೆ ಮಾಡ್ಕೋತೀವೋ ಅದು ಕೂಡ ಅಲ್ಲ ಹಾಗೆ ಮಾಡ್ತಾರೆ.
ಇನ್ನು ಕೆಲವರು ಬರೀ ಮೊಸರು ಮತ್ತು ಉಪ್ಪು ಹಾಕಿ ಈರುಳ್ಳಿ ಹಾಕಿ ಕೊಡ್ತಾರೆ. ಬಟ್ ನೀವು ಹೆಂಗೆ ಮಾಡಿದ್ರು ಪರವಾಗಿಲ್ಲ. ಮೊಸರನ್ನ ಮಾಡೋದು ಬಂದು ಶಾಂತಿ, ಮನೇಲಿ ಶಾಂತಿ ನೆಮ್ಮದಿ ಇರಲಿ ಅಂತ ಹೇಳಿ ಅದನ್ನು ಮಾಡ್ತಾರೆ. ಸಿಹಿ ಪೊಂಗಲ್ ಯಾಕಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವಾಗಲೂ ಸಿಹಿಯಾಗಿರಲಿ ಅನ್ನೋ ಉದ್ದೇಶದಿಂದ ಮಾಡ್ತಾರೆ. ಕೆಲವ್ರ ಮನೆಯಲ್ಲಿ ತುಂಬ ಜಗಳ ಆಡ್ತಿರ್ತಾರೆ. ನೀವು ಹೇಳ್ತಿರ್ಬೋದು ಹೆಣ್ಮಕ್ಳು ಕೆಲವ್ರು ನೋಡಿ ನೀವು, ಎಷ್ಟೋ ಅವ್ರ ಮನೇಲಿ ಎಲ್ಲ ಇರುತ್ತೆ, ಬಟ್ ಖುಷಿಯಿಂದ ಇರ್ತಾರೆ, ಸಂತೋಷದಿಂದ ಇರ್ತಾರೆ, ಎಲ್ಲದ್ರಿಂದನೂ ಚೆನ್ನಾಗಿರ್ತಾರೆ. ಬಟ್ ಆದರೆ ಅವ್ರು ಅಳೋದು ಮಾತ್ರ ತಪ್ಪಿರಲ್ಲ. ತುಂಬ ಜನ ಹೆಣ್ಮಕ್ಳು ಅಂದರೆ ಸುಮ್ಮನೆ ರೀಸನ್ನೇ ಇರಲ್ಲ ಅವ್ರಿಗೆ. ಇವತ್ತು ಹಿಂಗಂದ್ರು ಹಂಗಂದ್ರು ಅಂತ ಶುಕ್ರವಾರ ಅನ್ನಲ್ಲ, ಮಂಗಳವಾರ ಅನ್ನಲ್ಲ, ಸುಮ್ಮನೆ ಅಳ್ತಾ ಇರ್ತಾರೆ. ನೆಮ್ಮದಿನೇ ಇರಲ್ಲ. ಅವ್ರ ಬಾಳಲ್ಲಿ ಯಾವಾಗಲೂ ಸಿಹಿ ಕಹಿ ಅವ್ರಾಗ ಅವರೇ ತೊಗೊಂಡ್ಬಿಟ್ಟಿರ್ತಾರೆ ಕಹಿ ಅಂತ. ಸಿಹಿ ತೊಗೊಳಕ್ಕೆ ಇಷ್ಟಪಡೋದೇ ಇಲ್ಲ ಅವರು. ಅದನ್ನು ನಾವು ಅಳವಡಿಸ್ಕೋಬೇಕು. ಇರೋದ್ರಲ್ಲಿ ಏನಿದೆಯೋ ಅದರಲ್ಲಿ ನೆಮ್ಮದಿಯಾಗಿದ್ದರೆ ಖಂಡಿತ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಕೂಡ ಚೆನ್ನಾಗೇ ಇರ್ತೀವಿ ನಾವು. ಸೊ ಹಾಗಾಗಿ ಮನೇಲಾಗಿರ್ಬೋದು ಅಥವಾ ದೇವಸ್ಥಾನಕ್ಕಾಗಿರ್ಬೋದು ಸಿಹಿ ಪೊಂಗಲ್ ಕೊಡೋದು. ಇವತ್ತು ನಾನು ಕೂಡ ನೈವೇದ್ಯಕ್ಕೆ ನಿಮ್ಗಾಗಲೇ ಹೇಳಿದ್ದೆ, ನೀವು ನೋಡ್ತಿರ್ಬೋದು ಪಪ್ಪಾಯಿನೇ ನಾನು ಇಟ್ಟಿರೋದು. ಸೊ ಹಂಗಂತ ಹೇಳಿ ಮನೇಲಿ ಏನೂ ಇಲ್ಲ ಅಂದ್ರೂ ದುಡ್ಡು ಕೊಟ್ಟು ತರಬೇಕು ಅಂತ ಎಲ್ಲ ಇಲ್ಲ. ಈಗ ನಮ್ಮ ಹತ್ರನೂ ಏನೋ ಕೆಲವೊಮ್ಮೆ ಇರಲ್ಲ, ಹಳ್ಳಿಗಳಲ್ಲಂದ್ರೂ ಏನೂ ಇರೋದೇ ಇಲ್ಲ, ನಿಮಗೆ ಗೊತ್ತು. ಹಾಗಾಗಿ ನಾನು ನಮ್ಮ ಗಿಡದಲ್ಲೇ ಅಂದರೆ ನಮ್ಮ ಹೊಲದಲ್ಲಿ ಒಂದು ಮರ ಇದೆ, ಚಿಕ್ಕ ಮಾವು ಒಂದು ಮರ ಇದೆ, ಅವ್ರು ಹಾಕಿದ್ರು. ಅವ್ರ ಮರದಲ್ಲಿ ಏನು ಹಣ್ಣಿದೆಯೋ ಅದನ್ನು ತಂದು ಇದನ್ನು ಮಾಡಿದ್ದೀನಿ. ನೆಕ್ಸ್ಟ್ ಪುಳಿಯೋಗರೆ ಯಾಕಪ್ಪ ಅಂತ ನೀವು ಅನ್ಕೊಬೋದು. ಸೊ ಪುಳಿಯೋಗರೆನೂ ಅಷ್ಟೇ, ಅದನ್ನು ಕೂಡ ಪುಳಿಯೋಗರೆ ಮತ್ತು ಚಿತ್ರಾನ್ನ ಕೊಡೋದನ್ನು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಬಟ್ ನನ್ನ ಪ್ರಕಾರ ಇದಿಷ್ಟರಲ್ಲೂ ಚಿತ್ರಾನ್ನ, ಮೊಸರನ್ನ, ಸಿಹಿ ಪೊಂಗಲ್ ಮತ್ತು ಪುಳಿಯೋಗರೆ ಇದಿಷ್ಟರಲ್ಲೂ ನನಗೆ ತುಂಬ ಒಳ್ಳೆಯದಾಗೋದು, ನನಗೆ ಇಷ್ಟ ಆಗೋದು ಯಾವ್ದು ಕೊಡೋದು ಅಂತ ಹೇಳಿದ್ರೆ, ನನಗೆ ತುಂಬ ಸಮಾಧಾನ ಕೊಡುವಂಥದ್ದು ಬಂದು ಒಂದು ಮೊಸರನ್ನ, ಇನ್ನೊಂದು ಸಿಹಿ ಪೊಂಗಲ್. ಇವೆರಡೇ ನಾನು ಆದಷ್ಟು ಜಾಸ್ತಿ ಮಾಡೋದು. ಪುಳಿಯೋಗರೆ ಮತ್ತು ಚಿತ್ರಾನ್ನ ನಾನು ರೇರು, ಇದು ಒಳ್ಳೆಯದೇ. ಬಟ್ ನೀವು ನೋಡ್ಬೋದು ಯಾವುದೇ ಸಿಹಿ ಫಂಕ್ಷನ್ ಆದ್ರೂ ಪುಳಿಯೋಗರೆ ಮಾಡೇ ಮಾಡ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಪುಳಿಯೋಗರೆಯಲ್ಲಿ ಯಾವುದೇ ರೀತಿ ಬೇರೆ ಏನೂ ಹಾಕಲ್ಲ, ಬರೀ ಅದು ಗೊಜ್ಜಿಗೆ ಅನ್ನ ಇದು ಮಾಡೋದು ಅಷ್ಟೇ. ಬಟ್ ಅದಂತೂ ಪುಳಿಯೋಗರೆಯಲ್ಲಿ ಕೆಲವು ದೇವರಿಗೆ ಅದು ತುಂಬ ಪ್ರಿಯವಾದದ್ದು. ಆಂಜನೇಯನಿಗಾಗಿರ್ಬೋದು ಅಥವಾ ಗಣೇಶನಿಗಾಗಿರ್ಬೋದು. ಗಣೇಶನಿಗೆ ಕಡಲೆ ಹುಸ್ಲಿ ಮತ್ತು ಕಡುಬು ಹೆಂಗೆ ಇದು ಇಷ್ಟನೋ ಇದು ಕೂಡ ಅಷ್ಟೇ ಇಷ್ಟ ಆಗಿರುತ್ತೆ. ಸೊ ಹಂಗಾಗಿ ಪುಳಿಯೋಗರೆನ ಸಜೆಸ್ಟ್ ಮಾಡ್ತಾರೆ. ಚಿತ್ರಾನ್ನ ನಾನು ಅಷ್ಟು ಇಷ್ಟಪಡಲ್ಲ ಅಂದರೆ ನನಗಲ್ಲ, ನನ್ನ ಮನಸ್ಸಿಗೆ, ಬೇರೆಯವ್ರಿಗೆ ನನಗೆ ಗೊತ್ತಿಲ್ಲ. ಅದರಲ್ಲಿ ನಿಂಬೆಹಣ್ಣು ಹಾಕ್ತೀವಿ, ಹುಳಿ ಇರುತ್ತಲ್ವ. ಸೊ ಹುಳಿ ಅಂದ್ರೇ ಹುಳಿ ಹಿಂಡೋದು ಅನ್ನೋ ಫೀಲ್ ನನಗೆ. ಬಟ್ ಅದು ಒಳ್ಳೆಯದು ಅಂತ ದೊಡ್ಡವ್ರು ಹೇಳ್ತಾರೆ. ಬಟ್ ನನಗೆ ಅದು ಅಷ್ಟು ಸ್ಯಾಟಿಸ್ಫ್ಯಾಕ್ಟ್ ಆಗಲ್ಲ, ಹಾಗಾಗಿ ನಾನು ಅದನ್ನು ಯೂಸ್ ಮಾಡಲ್ಲ. ಸೊ ಗೊತ್ತಾಯ್ತಲ್ಲ, ಸೆಕೆಂಡ್ ಅಂದರೆ 2ನೇ ಆಷಾಢದ ಶುಕ್ರವಾರದ ದಿವಸ ಏನೆಲ್ಲ ಯೂಸ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂಥೇಳಿ. ಹೌದು ಗಾಯ್ಸ್, ಅಫ್ಕೋರ್ಸ್ ಇವತ್ತು ನೀವು ಕೂಡ ಮನೇಲಿ ಪೂಜೆ ಮಾಡಿರ್ತೀರ ನಂತರನೇ. ಸೊ ಮನೇಲಿ ಯಾರೆಲ್ಲ ಪೂಜೆ ಮಾಡಿದ್ದೀರಾ ಅವ್ರಿಗೆಲ್ಲ ನಾನು ಹೇಳೋದಷ್ಟೇ, ಇವತ್ತು ಸಿಹಿ ಯೂಸ್ ಮಾಡಿ ಆದಷ್ಟು. ಅಂದರೆ ನಮ್ಮ ಹತ್ರ ಇರೋದ್ರಲ್ಲಿ ಯೂಸ್ ಮಾಡೋಣ. ಇವತ್ತು ಮನೇಲಿ ಏನೂ ಸಿಹಿ ಇಲ್ವಾ, ಮನೇಲಿ ಸಕ್ಕರೆ ಅಂತೂ ಇದ್ದೇ ಇರುತ್ತಲ್ವ. ಸೊ ಒಂದು ಸ್ವಲ್ಪ ಅನ್ನಕ್ಕೆ ಸಕ್ಕರೆ ಹಾಕ್ಬಿಟ್ಟಿಟ್ರು ಆಯಿತು. ಸೊ ಇವತ್ತು ಸಕ್ಕರೆ ಇಟ್ಟು ಪೂಜೆ ಮಾಡಿ. ನೆಕ್ಸ್ಟ್ ಫ್ರೈಡೇ ಏನು ಮಾಡಬೇಕು, ನೆಕ್ಸ್ಟ್ 3ನೇ ಆಷಾಢ ಶುಕ್ರವಾರ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಗೈಸ್.